ವಾಹನಗಳ ನಿಲುಗಡೆಗೆ ಅನುಮತಿಯನ್ನು ಕೊಟ್ಟವರ್ಯಾರು? ಫುಟ್ಪಾತ್ ಅನ್ನು ಪಾದಚಾರಿಗಳು ಬಳಕೆ ಮಾಡುವುದು ಯಾವಾಗ? ಇವರಿಗೆ ಕಾನೂನಿನ ಭಯವಿಲ್ವೇ? ನಗರದ ಮಧ್ಯೆ ನಿಯಮ ಉಲ್ಲಂಘನೆ, ಅಧಿಕಾರಿಗಳ ಮೌನ. ನೋಡಿ, ಇವತ್ತು ನಾನು JP ನಗರ ಡಬಲ್ ರೋಡ್ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದೀನಿ, GD ಮರದ ಹತ್ರ. ನೋಡಿ, ತಮ್ಗೆಲ್ಲ ಫುಟ್ಪಾತ್ ಎಷ್ಟು ಅವಶ್ಯಕತೆ ನಮ್ಮ ಸಾರ್ವಜನಿಕರಿಗೆ. ನೋಡಿ, ಆ ಫುಟ್ಪಾತ್ ಅನ್ನ ಯಾರು ಬಳಸ್ತಾ ಇದ್ದಾರೆ, ಯಾರು ಬಳಸ್ತಾ ಇಲ್ಲ ಅನ್ನೋದು ತೋರಿಸ್ತೀನಿ. ನೋಡಿ, ಬನ್ನಿ. ನೋಡಿ, ಇಲ್ಲಿ ಫುಟ್ಪಾತ್ ಮೇಲೆ ಇಷ್ಟು ವೆಹಿಕಲ್ಗಳು ಇದ್ದಿದೆ. ಇಲ್ಲಿ ನೋಡಿ, ಫುಟ್ಪಾತ್ ಸಾರ್ವಜನಿಕರಿಗೆ ಬಿಟ್ಟಿರೋದು. ಫುಟ್ಪಾತ್ ಇಲ್ಲಿ ವೆಹಿಕಲ್ಗಳು ನಿಲ್ಸ್ಕೊಂಡು ಗಾಡಿಗಳು, ಎಷ್ಟು ಗಾಡಿ ನಿಲ್ಸಿದ್ರು ನೋಡಿ, ಎಷ್ಟು ಗಾಡಿಗಳು ನಿಲ್ಸಿದ್ದಾರೆ. ಫುಟ್ಪಾತ್ ಇಲ್ಲ ಇಲ್ಲಿ ಜನಕ್ಕೆ. ನೋಡಿ, ಫುಟ್ಪಾತ್ ಯಾರಿಗೆ ಹೆಲ್ಪ್ ಆಗ್ತಿದೆ, ಯಾರಿಗೆ ಹೆಲ್ಪ್ ಆಗ್ತಾ ಇರೋದು ನೋಡಿ, ಯಾರಿಗೆ ಹೆಲ್ಪ್ ಆಗ್ತಿದೆ, ಯಾರಿಗೆ ಹೆಲ್ಪ್ ಆಗ್ತಾ ಇರೋದು ನೋಡಿ. ಈ ಜಾಗದಲ್ಲಿ ವೆಹಿಕಲ್ ಒಂದು ಜಾಗನೇ ಇಲ್ಲ. ಫುಟ್ಪಾತ್ ಅಲ್ಲಿ ಓಡಾಡೋದಕ್ಕೆ ಹೆಂಗ್ ಓಡಾಡ್ಬೇಕು ಅಂತ ಇರ್ಬೇಕು. ಅವರು ಯಾವ ರೀತಿ ಓಡಾಡ್ತಾರೆ ಹೇಳಿ, ಯಾವ ರೀತಿ ಓಡಾಡ್ಬೇಕು ಹೇಳಿ. ಫುಟ್ಪಾತ್ ಇಲ್ದಿರ ಸ್ವಲ್ಪ ಜನ ಯಾವ ರೀತಿ ಓಡಾಡ್ತಾರೆ ನೋಡಿ. ನಮ್ಮ ಅಧಿಕಾರಿಗಳು ಎಷ್ಟಿದಾಗಿದ್ದಾರೆ ಅಂದ್ರೆ, ಫುಟ್ಪಾತ್ ಇಲ್ದಿರ ನೋಡಿ, ಫುಟ್ಪಾತ್ ಇಲ್ದಿರ ಪಾಪ ಎಲ್ಲ ರಸ್ತೆ ನೋಡ್ಕೊಂಡು ಹೋಗ್ತಿದ್ದಾರೆ. ಫುಟ್ಪಾತ್ ಎಲ್ಲ ಫುಲ್ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ನಾವ್ ಇಷ್ಟೊತ್ತು ತೋರ್ಸಿದ್ವಿ ಫುಟ್ಪಾತ್ ಎಷ್ಟು ತೆರವಾಗಿದೆ, ಫುಟ್ಪಾತ್ ನಲ್ಲಿ ಓಡಾಡ್ತಾರ ಯಾರು, ಫುಟ್ಪಾತ್ ನ ಯೂಸ್ ಮಾಡ್ಕೋತಾರ ಯಾರು ಅಂತ ತೋರಿಸ್ತಿದೀವಿ. ಅಧಿಕಾರಿಗಳಿಗೆ ದಯವಿಟ್ಟು ನಾವು ಅಧಿಕಾರಿಗಳು ಕೇಳ್ಕೊಳ್ತೀವಿ, ಫುಟ್ಪಾತ್ ನ ದಯವಿಟ್ಟು ಸಾರ್ವಜನಿಕರಿಗೆ ಬಿಟ್ಕೊಡಿ. ನೋಡಿ, ಎಷ್ಟು ವೆಹಿಕಲ್ಸ್ ಇದಾರೆ. ಫುಟ್ಪಾತ್ ಅಲ್ಲಿ ಹೋಗಿ ಫುಟ್ಪಾತ್ ಜಾಗನ ಫುಲ್ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಫುಟ್ಪಾತ್ ಜಾಗನ ನೋಡಿ, ಎಷ್ಟು ಗಾಡಿಗಳು ಇಲ್ಲಿಂದ ಅಲ್ಲಿವರೆಗೂ ಫುಟ್ಪಾತ್ ನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾರ್ವಜನಿಕರು ಓಡಾಡೋ ಜಾಸ್ತಿನ ಫುಟ್ಪಾತ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಇದಕ್ಕೆ ಏನ್ ಹೇಳೋದು ನೋಡಿ, ಇಲ್ಲೆಲ್ಲ ಟೂ ವೀಲರು, ಇಲ್ಲಿ ಕಾರು, ಇಲ್ಲಿ ಕಾರು, ಇವರೆಲ್ಲ ಫುಟ್ಪಾತ್ ಮೇಲೆ ಹಾಕೊಂಡ್ಬಿಟ್ರೆ ಹೆಂಗ್ ಹೋಗ್ತಾರೆ ಇವರೆಲ್ಲ? ಪಾದಚಾರಿ ಓಡಾಡೋದು ಇಲ್ಲಿ ಜಾಗ, ಪಾದಚಾರಿ ಓಡೋದ್ ಜಾಗನೇ ಇಲ್ಲ ಇಲ್ಲಿ. ನೋಡಿ, ಇದು ಯಾವ್ದೋ ಒಂದು ಇಲ್ಲಿ ಭಾರತ್ ಟ್ರೇಡರ್ಸ್ ಹಾಕೊಂಡಿದ್ರೆ ಅದು ಎದುರುಗಡೆ ಫುಟ್ಪಾತ್ ಒಂದ್ ತೂರಿನಿಲ್ಲ ಇಲ್ಲಿ. ನೋಡಿ, ಇಲ್ಲಿ ಗಾಡಿಗಳು ಇಟ್ಕೊಂಡು ಇದೆಲ್ಲ ಇಟ್ಕೊಂಡು, ಅದು ಟೇಬಲ್ಗಳನ್ನೆಲ್ಲ ಜೋಡಿಸ್ಕೊಂಡಿದ್ದಾರೆ ಇಲ್ಲಿ.